ವಿಧಾನ ಪರಿಷತ್ತಿನಲ್ಲಿಂದು ಖಾತರಿ ಯೋಜನೆಗಳ ಅನುಷ್ಠಾನದಲ್ಲಿ ಖಾಸಗಿ ಸಂಸ್ಥೆಗಳ ಬಳಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನೇಮಕ ವಿಚಾರ ಪ್ರತಿಧ್ವನಿಸಿ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ವಿಷಯ ಪ್ರಸ್ತಾಪಿಸಿದ ಜೆಡಿಎಸ್ ಸದಸ್ಯ ಟಿಎ ಶರವಣ, ಖಾತರಿ ಯೋಜನೆಗಳ ಅನುಷ್ಠಾನದಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರ ಬಿಡುಗಡೆ ಮಾಡಿರುವ ಹಣದ ಕುರಿತು ಸರಿಯಾದ ಮಾಹಿತಿ ನೀಡಿಲ್ಲ ಎಂದು ಆರೋಪಿಸಿದರು. ಸಭಾಪತಿಗಳೇ, ಪತ್ರದ ಮೇಲೆ ಪತ್ರ ಬರೀತಾರೆ. ಇದನ್ನು ಎಲ್ಲಿ ಕೂಡ ಹೊರಗಡೆ ಬರಲ್ಲ. 25 ಜನವರಿ ಆದರೂ ಕೂಡ ಇದು ಎಲ್ಲಿ ಕೂಡ ಮಾಹಿತಿಯನ್ನು ಕೂಡ ಲಭ್ಯವಾಗಲ್ಲ. ನಾನು ಕೇಳ್ತಾ ಇರತಕ್ಕಂಥದ್ದು ಇದು ಉತ್ತರ ಕೊಡಿ. ಸಭಾನಾಯಕ ಎನ್ಎಸ್ ಬೋಸರಾಜು ಉತ್ತರದಿಂದ ತೃಪ್ತರಾಗದ ಶರವಣ, ಸರ್ಕಾರದಿಂದ ಸಮರ್ಪಕ ಉತ್ತರಕ್ಕೆ ಪಟ್ಟು ಹಿಡಿದಾಗ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಪ್ರತಿಪಕ್ಷ ಸದಸ್ಯರು ಅವರ ಬೆಂಬಲಕ್ಕೆ ನಿಂತು ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಿ ಸರ್ಕಾರದ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ದೂರಿದರು. ಯಾವುದೇ ಆರ್ಥಿಕ ಇಲಾಖೆಯಿಂದ ಸೂಚನೆ ಕೊಟ್ಟಿಲ್ಲ. 1000 ರೂಪಾಯಿಗಿಂತ ಜಾಸ್ತಿ ಈ ರೀತಿಯಾಗಿ ಉಪ ಬಿಲ್ಗಳು ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಒಂದು ಕೆಲವು ಸಂಸ್ಥೆಗಳಿಗೆ ಕೊಟ್ಟಿದೆ. ಮಧ್ಯ ಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರ ನೀಡಲು ಮುಂದಾಗುತ್ತಿದ್ದಂತೆ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಬಳಿಕ ಸಭಾಪತಿ ಈ ವಿಚಾರ ಕುರಿತು ನಾಳೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ನೀಡಿ ಕಲಾಪ ಮುಂದುವರೆಸಿದರು. ಉತ್ತರವನ್ನು ಅವ್ರು ಹೇಳ್ಯಾರ. ಪ್ರಶ್ನೋತ್ತರ ವೇಳೆಯಲ್ಲಿ ಅವ್ರಿಗೆ ಉತ್ತರ ಸಮಾಧಾನ ಆಗದಿದ್ರೆ ಬೇರೆ ರೀತಿಯಿಂದ ಕೇಳ್ಬೋದು. ಬೇರೆ ರೀತಿಯಿಂದ ನಮ್ಮ ನಿಯಮಗಳು ಅರ್ಧ ತಾಸು ಚರ್ಚೆನೋ ಮತ್ತೊಂದು ಮುಗಿದೊಂದು ಹಿಂಗೆಲ್ಲರೂ ಎದ್ದು ನಿಂತರೆ ಪ್ರಶ್ನೋತ್ತರ ವೇಳೆ ಇದೆ. ನೀವು ಹೇಳಿ ಹೆಂಗ್ ನಡೆಸಬೇಕು? ಇದಕ್ಕೂ ಮುನ್ನ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿನ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ದೊಡ್ಡ ಕಾರಾಗೃಹಗಳಲ್ಲಿ ಗಾರ್ಡ್ಗಳ ಬದಲು ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ನೇಮಕ ಮಾಡಲಾಗಿದೆ. ಮೊಬೈಲ್ ಸಂಪರ್ಕ ಕಡಿತಕ್ಕೆ ಅತ್ಯುನ್ನತ ಮಟ್ಟದಲ್ಲಿ ಜಾಮರ್ ಮತ್ತು ಎಐ ಆಧಾರಿತ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ದುರುಪಯೋಗ ತಡೆಗೆ ದೇಶದಲ್ಲಿಯೇ ಮೊದಲ ಬಾರಿಗೆ ಡೈರೆಕ್ಟರ್ ಜನರಲ್ ಆಫ್ ಸೈಬರ್ ಕ್ರೈಮ್ ಸೆಲ್ ಆರಂಭಿಸಲಾಗಿದೆ. ಪ್ರತಿ ಪೊಲೀಸ್ ಠಾಣೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲ್ವಿಚಾರಣೆ ಘಟಕ ತೆರೆಯಲಾಗಿದೆ. ಇದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಲಿದೆ. ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳ ತಡೆಗೆ ಸೂಕ್ತ ಕಾನೂನು ರಚನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮೊಬೈಲ್ ಫೋನ್ ಒಂದು ವೇಳೆ ಅವರ ಹತ್ರ ಇದ್ರೂ ಕೂಡ ಅವರು ಹೊರಗಡೆಗೆ ಸಂಪರ್ಕ ಆಗಬಾರ್ದು ಅಂತೇಳಿ ಹಾಕಿದ್ದೇವೆ, ಜಾಮರ್ಗಳು ಹಾಕಿದ್ದೀವಿ. ಇದೇನಾಗಿದೆ ಮಾನ್ಯ ಸಭಾಪತಿಗಳೇ, ಇನ್ನೂ ಒಂದು ಸಮಸ್ಯೆ ಉಂಟಾಗಿದೆ. ಆ ಜಾಮರ್ ಹೈ ರೆಸಲ್ಯೂಷನ್ ಜಾಮರ್ ಹಾಕಿದ್ರೆ ಆ ಸುತ್ತ ಇರ್ತಕ್ಕಂಥ ಮನೆಗಳೆಲ್ಲ ಆ ಫೋನ್ಗಳು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಅವ್ರದ್ದು ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾವು ಆ ಟೆಕ್ನಾಲಜಿ ಅವ್ರು ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅದನ್ನೇನಾದರೂ ಕೂಡ ನೀವು ಕಂಟ್ರೋಲ್ ಮಾಡೋದಕ್ಕೆ ಆ ಏರಿಯಾಕ್ಕೆ ಮಾತ್ರ ಸ್ಥಿಮಿತವಾಗಿ ಇರೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಕೂಡ ನಾವು ನೋಡಿದ್ದೇವೆ. ಸದಸ್ಯ ರಾಮೋಜಿಗೌಡ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರಿಸಿದ ಸಭಾನಾಯಕ ಎನ್ಎಸ್ ಬೋಸರಾಜು, ಸರ್ಕಾರಿ ನಿವೃತ್ತ ನೌಕರರ ಪಿಂಚಣಿ ಜಾರಿ ಕುರಿತು ಶೀಘ್ರದಲ್ಲಿಯೇ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಬಸವನಗೌಡ ಬರ್ದಾಲಿ ಅವರ ಪ್ರಶ್ನೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ನದಿಯಲ್ಲಿ ಹೂಳು ತುಂಬಿರುವುದರಿಂದ 30 ಟಿಎಂಸಿ ನೀರು ನಷ್ಟವಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸಲು ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಪ್ರವಾಹದಲ್ಲಿ ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ, ಸಹಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾರೆ. ಇದು ನಾನು ಕೂಡ ಇದ್ರ ಬಗ್ಗೆ ಅವ್ರು ಏನ್ ನನಗೆ ಬೆಳಕನ್ನ ಚೆಲ್ಲಿದ್ದಾರೆ ಇದ್ರ ಬಗ್ಗೆ ಆಲೋಚನೆ ನಾನಿದ್ದೀನಿ. ಯಾಕೆಂದ್ರೆ ಟೈಲ್ ಎಂಡ್ಗೆ ನೀರು ಹೋಗ್ಬೇಕು.